9ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 1 ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ವಿದ್ಯಾರ್ಥಿಗಳೇ, ಈ ಅಧ್ಯಾಯದ ವಿಡಿಯೋ ತರಗತಿಗೆ ನಿಮಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ನಮ್ಮ ಸುತ್ತಮುತ್ತಲೂ ಕಾಣುವಂತಹ ದ್ರವ್ಯ ಎಂದರೇನು, ದ್ರವ್ಯದ ಪ್ರಮುಖ ಲಕ್ಷಣಗಳು ಯಾವುವು, ಹಾಗೆ ದ್ರವ್ಯದ ಸ್ಥಿತಿಗಳು ಯಾವುವು, ದ್ರವ್ಯದ ಒಂದು ಸ್ಥಿತಿಯನ್ನು ಮತ್ತೊಂದು ಸ್ಥಿತಿಗೆ ಹೇಗೆ ನಾವು ಬದಲಾಯಿಸಬಹುದು, ಬಾಷ್ಪೀಕರಣ ಎಂದರೇನು, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು, ಹಾಗೆಯೇ ಆವಿಕರಣ ಎಂದರೇನು, ಆವಿಕರಣ ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ, ಇವುಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳಿಯೋಣ. ವಿದ್ಯಾರ್ಥಿಗಳೇ, ನಾವು ಸುತ್ತಮುತ್ತ ನೋಡುವಂತಹ ನೀರು, ಗಾಳಿ, ಕಲ್ಲು, ಮಣ್ಣು, ಸಸ್ಯಗಳು, ಪ್ರಾಣಿಗಳು ಇವೆಲ್ಲವೂ ಸಹ ನಮ್ಮ ಸುತ್ತಮುತ್ತಲಿನ ದ್ರವ್ಯವಾಗಿದೆ. ವಿದ್ಯಾರ್ಥಿಗಳೇ, ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಗಮನಿಸಿದಾಗ ವಿವಿಧ ಆಕಾರ, ಗಾತ್ರ ಮತ್ತು ರಚನೆಯನ್ನು ಹೊಂದಿರುವಂತಹ ಅನೇಕ ವಸ್ತುಗಳನ್ನು ನಾವು ನೋಡುತ್ತೇವೆ. ವಿಶ್ವದಲ್ಲಿ ಕಂಡುಬರುವಂತಹ ಈ ಎಲ್ಲ ವಸ್ತುಗಳು ವಿಜ್ಞಾನಿಗಳು ಹೆಸರಿಸುವಂತಹ ದ್ರವ್ಯ ಇದರಿಂದ ಮಾಡಲ್ಪಟ್ಟಿವೆ. ನಾವು ಉಸಿರಾಡುವಂತಹ ಗಾಳಿ, ನಾವು ಸೇವಿಸುವ ಆಹಾರ, ಕಲ್ಲು, ಮೋಡಗಳು, ನಕ್ಷತ್ರಗಳು, ಸಸ್ಯಗಳು, ಪ್ರಾಣಿಗಳು, ಹೀಗೆ ಇವೆಲ್ಲವೂ ಸಹ ದ್ರವ್ಯವೇ. ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ದ್ರವ್ಯ ಎಂದರೇನು, ದ್ರವ್ಯವನ್ನು ನಾವು ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವಂತಹ ಯಾವುದೇ ವಸ್ತುವನ್ನು ನಾವು ದ್ರವ್ಯ ಎಂದು ಕರೆಯಬಹುದು. ಹಾಗಾದರೆ ಮಕ್ಕಳೇ, ನಾವು ದ್ರವ್ಯ ಎಂದು ಕರಿಬೇಕಾದ್ರೆ ಮುಖ್ಯವಾಗಿ ಆ ವಸ್ತುವು ನಿರ್ದಿಷ್ಟ ಸ್ಥಳವನ್ನು ಆಕ್ರಮಿಸಬೇಕು ಹಾಗೂ ಅದಕ್ಕೆ ನಿರ್ದಿಷ್ಟವಾದಂತಹ ರಾಶಿಯನ್ನು ಸಹ ಹೊಂದಿರಬೇಕು. ಹೀಗೆ ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವಂತಹ ಯಾವುದೇ ವಸ್ತುವಿಗೆ ನಾವು ದ್ರವ್ಯ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಮೊದಲಿನಿಂದಲೂ ಮಾನವ ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ಅರ್ಥೈಸಲು ಪ್ರಯತ್ನಿಸುತ್ತಿದ್ದಾನೆ. ಭಾರತದ ಪ್ರಾಚೀನ ವಿಜ್ಞಾನಿಗಳು ದ್ರವ್ಯದ 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿದೆ
ಎಂದು ವರ್ಗೀಕರಿಸಿದ್ದಾರೆ. ನಮ್ಮ ಭಾರತೀಯ ಪ್ರಾಚೀನ ವಿಜ್ಞಾನಿಗಳು ದ್ರವ್ಯವು 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿದೆ ಎಂಬುದನ್ನು ಅವರು ವರ್ಗೀಕರಿಸಿದ್ದಾರೆ. ಅವುಗಳೇ ಪಂಚಭೂತಗಳು. ಹಾಗಾದರೆ ಆ ಪಂಚಭೂತಗಳು ಯಾವುದು ಅಂತ ನಿಮಗಾಗಲೇ ಈಗ ಗೊತ್ತಿರುತ್ತೆ ಮಕ್ಕಳೇ. ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ವಿಜ್ಞಾನಿಗಳ ಪ್ರಕಾರ ಎಲ್ಲ ಜೀವಿಗಳು ಮತ್ತು ನಿರ್ಜೀವಿಗಳು ಈ 5 ಪಂಚಭೂತಗಳಿಂದ ಮಾಡಲ್ಪಟ್ಟಿವೆ ಎಂದು ನಮಗೆ ತಿಳಿಸಿದ್ದಾರೆ. ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ಸಹ ದ್ರವ್ಯವನ್ನು ಈ ರೀತಿಯಾಗಿಯೇ ವರ್ಗೀಕರಿಸಿದ್ದಾರೆ. ಹಾಗಾದರೆ ಆಧುನಿಕ ವಿಜ್ಞಾನಿಗಳು ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯವನ್ನು ಹೇಗೆ ವರ್ಗೀಕರಿಸಿದ್ದಾರೆ ಎಂಬುದನ್ನು ನಾವು ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳುತ್ತೇವೆ. ವಿದ್ಯಾರ್ಥಿಗಳೇ, ದ್ರವ್ಯವು ನಿರ್ದಿಷ್ಟವಾದಂತಹ ರಾಶಿಯನ್ನು ಹೊಂದಿರುತ್ತದೆ ಅಂತ ನಾವು ಈಗ ತಿಳ್ಕೊಂಡ್ವಿ ಅಲ್ವಾ. ಹಾಗಾದರೆ ರಾಶಿ, ಇದರ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ರಾಶಿಯ ಅಂತಾರಾಷ್ಟ್ರೀಯ ಏಕಮಾನವು ಕಿಲೋಗ್ರಾಮ್. kg ಎಂದರೆ ಕಿಲೋಗ್ರಾಮ್ ಆಗಿರುತ್ತದೆ. ಹಾಗೆಯೇ ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನವೆಂದರೆ ಘನ ಮೀಟರ್. ಗಾತ್ರವನ್ನು ಅಳೆಯುವಂತಹ ಸಾಮಾನ್ಯವಾದಂತಹ ಏಕಮಾನ ನಿಮಗೆ ಗೊತ್ತಿರುತ್ತದೆ, ಲೀಟರ್. ಹೀಗೆ ರಾಶಿ ಮತ್ತು ಗಾತ್ರದ ಏಕಮಾನ ನಿಮಗೆ ತಿಳಿಯುತ್ತಲ್ವ ಮಕ್ಕಳೇ. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಮ್, ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಘನ ಮೀಟರ್. ವಿದ್ಯಾರ್ಥಿಗಳೇ, ನಾವು ಈಗ ದ್ರವ್ಯದ ವರ್ಗೀಕರಣದ ಬಗ್ಗೆ ತಿಳಿಯೋಣ. ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಭಾರತದ ಪ್ರಾಚೀನ ವಿಜ್ಞಾನಿಗಳು, ತತ್ವಜ್ಞಾನಿಗಳು ದ್ರವ್ಯವು ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು ಎಂಬ 5 ಮೂಲ ಧಾತುಗಳ ರೂಪದಲ್ಲಿ ಮಾಡಲ್ಪಟ್ಟಿದೆ ಎಂದು ವರ್ಗೀಕರಿಸಿದ್ದಾರೆ ಎಂಬುದು ನಿಮಗೀಗಾಗಲೇ ತಿಳಿದಿದೆ. ಅವರ ಪ್ರಕಾರ ಎಲ್ಲ ಜೀವಿಗಳು ಮತ್ತು ನಿರ್ಜೀವಿಗಳು ಈ 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿವೆ ಎಂದು ತಿಳಿಸಿದ್ದಾರೆ. ಹಾಗಾದರೆ ಆಧುನಿಕ ವಿಜ್ಞಾನಿಗಳು ದ್ರವ್ಯದ ಭೌತ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯವನ್ನು 2 ವಿಧಗಳಾಗಿ ವರ್ಗೀಕರಿಸಿದ್ದಾರೆ. ದ್ರವ್ಯವನ್ನು ಮುಖ್ಯವಾಗಿ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ, ಶುದ್ಧ ವಸ್ತುಗಳು ಮತ್ತು ಅಶುದ್ಧ ವಸ್ತುಗಳು. ಮಕ್ಕಳೇ, ಶುದ್ಧ ವಸ್ತುಗಳಲ್ಲಿ ಧಾತುಗಳು ಮತ್ತು ಸಂಯುಕ್ತಗಳನ್ನು ನಾವು ಗುಂಪು ಮಾಡಬಹುದು. ಹಾಗೆಯೇ ಅಶುದ್ಧ ವಸ್ತುಗಳಲ್ಲಿ ಮಿಶ್ರಣಗಳು ಗುಂಪುಗಳಾಗಿ ವಿಂಗಡಿಸಬಹುದು. ಈಗ ನಾವು ದ್ರವ್ಯದ ಭೌತ ಸ್ವರೂಪದ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ದ್ರವ್ಯವು ಯಾವ ಕಣಗಳಿಂದ ಮಾಡಲ್ಪಟ್ಟಿವೆ ಎಂಬುದನ್ನು ನಾವೀಗ ನೋಡೋಣ. ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ. ಆ ಸೂಕ್ಷ್ಮ ಕಣಗಳಿಗೆ ಅಣುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ ಎಂಬುದು ನಿಮಗೆ ತಿಳಿಯಿತು. ವಿದ್ಯಾರ್ಥಿಗಳೇ, ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಎಂಬುದನ್ನು ತಿಳಿಯಲು ನಾವೀಗ
ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಚಟುವಟಿಕೆಯನ್ನು ನೀವಿಲ್ಲಿ ಗಮನಿಸಬಹುದು. ಚಟುವಟಿಕೆ 1.1 ನೀವು ಈ ಚಟುವಟಿಕೆಯನ್ನು ಕೈಗೊಳ್ಳಬಹುದು. 100 ml ಇರುವಂತಹ ಒಂದು ಬೀಕರನ್ನು ತೆಗೆದುಕೊಂಡು ಆ ಬೀಕರ್ನಲ್ಲಿ ಅರ್ಧದಷ್ಟು ನೀರನ್ನು ತುಂಬಬೇಕು ಮತ್ತು ನೀರಿನ ಮಟ್ಟವನ್ನು ಗುರುತು ಮಾಡಿಕೊಳ್ಳಬೇಕು. ನಂತರ ಗಾಜಿನ ಕಡ್ಡಿಯ ಸಹಾಯದಿಂದ ಸ್ವಲ್ಪ ಉಪ್ಪು ಅಥವಾ ಸಕ್ಕರೆಯನ್ನು ವಿಲೀನಗೊಳಿಸಬೇಕು. ಮಕ್ಕಳೇ, ನೀರಿನಲ್ಲಿ ಉಪ್ಪು ಅಥವಾ ಸಕ್ಕರೆಯನ್ನು ವಿಲೀನಗೊಳಿಸಿದಾಗ ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಕಂಡುಬರುತ್ತದೆಯೇ ಎಂಬುದನ್ನು ಗಮನಿಸಿ. ಉಪ್ಪು ಅಥವಾ ಸಕ್ಕರೆ ನೀರಿಗೆ ಸೇರಿಸಿದಾಗ ಏನಾಯಿತೆಂದು ನೀವು ಯೋಚಿಸಿದ್ದೀರಾ? ಹಾಗಾದರೆ ಉಪ್ಪು ಅಥವಾ ಸಕ್ಕರೆ ಎಲ್ಲಿ ಮಾಯವಾಯಿತು? ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೇ ಎಂಬುದನ್ನು ಈ ಒಂದು ಚಟುವಟಿಕೆಯಲ್ಲಿ ನೀವು ಗಮನಿಸಬೇಕು. ಮಕ್ಕಳೇ, ಇಲ್ಲಿ ಉಪ್ಪು ಅಥವಾ ಸಕ್ಕರೆ ನೀರಿನ ತುಂಬ ಹರಡಿಕೊಂಡಿದೆ. ಕಣಗಳು ನೀರಿನ ಅಣುಗಳ ನಡುವೆ ಸೇರಿಕೊಂಡು ವಿಲೀನಗೊಂಡಿವೆ. ಉಪ್ಪು ಅಥವಾ ಸಕ್ಕರೆ ಇಲ್ಲಿ ದ್ರವ್ಯವಾಗಿದ್ದು ನೀರಿನಲ್ಲಿ ವಿಲೀನಗೊಂಡಿರುವುದರಿಂದ ನಾವು ಇದರಿಂದ ಏನನ್ನು ತಿಳಿಯಬಹುದೆಂದರೆ ಉಪ್ಪಿನ ಕಣಗಳು ನೀರಿನ ಕಣಗಳ ನಡುವೆ ಇರುವಂತಹ ಅವಕಾಶಗಳಲ್ಲಿ ಸೇರಿರುತ್ತವೆ. ಇದರಿಂದ ದ್ರವ್ಯ ಅಥವಾ ಉಪ್ಪಿನ ಕಣಗಳು ಎಷ್ಟೊಂದು ಚಿಕ್ಕದಾಗಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಈ ಚಟುವಟಿಕೆಯ ಮೂಲಕ ತಿಳಿಯಬಹುದು. ವಿದ್ಯಾರ್ಥಿಗಳೇ, ನೀರಿನಲ್ಲಿ ಅಡಿಗೆ ಉಪ್ಪಿನ ಕಣಗಳು ಹೇಗೆ ವಿಲೀನವಾಗುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಗಮನಿಸಿ. ನೀರಿನ ಅಣುಗಳನ್ನು ನೀವು ಇಲ್ಲಿ ನೋಡಬಹುದು. ನೋಡಿ, ನೀರಿನ ಅಣು ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದಾದಂತಹ ನೀರಿನ ಅಣು ಇಲ್ಲಿರೋದು. ಮಕ್ಕಳೇ, ಇದು ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಿನ ಅಣು. ನೀರಿನ ಅಣುಗಳ ನಡುವೆ ಉಪ್ಪಿನ ಕಣಗಳು ಹೇಗೆ ವಿಲೀನಗೊಳ್ಳುತ್ತವೆ ಎಂಬುದನ್ನು ನೀವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಿ, ಈ ಗಾಜಿನ ಲೋಟದಲ್ಲಿ ನೀರನ್ನು ತೆಗೆದುಕೊಳ್ಳಲಾಗಿದೆ. ಹಾಗೆಯೇ ಇಲ್ಲಿ ಅಡಿಗೆ ಉಪ್ಪನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಚಮಚದ ಸಹಾಯದಿಂದ ನೀರಿಗೆ ನಾವು ಅಡಿಗೆ ಉಪ್ಪನ್ನು ಹಾಕಿ ನಿಧಾನವಾಗಿ ಕಲಕಿದಾಗ ನೋಡಿ ಮಕ್ಕಳೇ, ಅಡಿಗೆ ಉಪ್ಪು ಹೇಗೆ ನಿಧಾನವಾಗಿ ನೀರಿನಲ್ಲಿ ವಿಲೀನ ಆಯಿತು. ನೋಡಿ, ಉಪ್ಪಿನ ಕಣಗಳು, ಇಲ್ಲಿ ಉಪ್ಪು ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅಂದರೆ ನಮಗಿಲ್ಲಿಗೆ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಇಲ್ಲಿರುವಂತಹ ಉಪ್ಪಿನ ಕಣಗಳು ಬರಿಗಣ್ಣಿಗೆ ಕಾಣಿಸುವುದಿಲ್ಲ.
ನೀರಿನ ಅಣುಗಳೊಂದಿಗೆ ಉಪ್ಪಿನ ಕಣಗಳು ವಿಲೀನಗೊಂಡಿವೆ. ಅಂದರೆ ಇದರಿಂದ ನಮಗೆ ದ್ರವ್ಯದ ಒಂದು ಗುಣಲಕ್ಷಣ ತಿಳಿದು ಬರುವುದೇನೆಂದರೆ, ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ತಿಳಿದು ಬರುತ್ತದೆ. ವಿದ್ಯಾರ್ಥಿಗಳೇ, ದ್ರವ್ಯದ ಎರಡನೆಯ ಪ್ರಮುಖ ಲಕ್ಷಣವೇನೆಂದರೆ ದ್ರವ್ಯದ ಕಣಗಳು ಚಿಕ್ಕದಾಗಿವೆ ಎಂದು ನಿಮಗೆ ಅತ್ಯಂತ ಚಿಕ್ಕದಾಗಿರ್ತವೆ ಎಂದು ತಿಳ್ಕೊಂಡ್ರಿ. ಹಾಗಾದರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ? ಹಾಗಾದರೆ ದ್ರವ್ಯದ ಕಣಗಳು ಅತ್ಯಂತ ಸಣ್ಣದಾಗಿರ್ತವೆ. ಅವುಗಳು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳಾಗಿವೆ. ವಿದ್ಯಾರ್ಥಿಗಳೇ, ಹಾಗಾದರೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಚಟುವಟಿಕೆ 1.2. ಇಲ್ಲಿ ನೀವು ಬೀಕರಿನಲ್ಲಿ ಗುಲಾಬಿ ಬಣ್ಣದ ದ್ರಾವಣವನ್ನು ನೋಡ್ತಿದ್ದೀರಿ. ಈ ಗುಲಾಬಿ ಬಣ್ಣದ ದ್ರಾವಣವೇ ಪೊಟ್ಯಾಷಿಯಂ ಪರಮಾಂಗನೇಟ್. ಮಕ್ಕಳೇ, ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳುಗಳನ್ನು ತೆಗೆದುಕೊಂಡು ಅವುಗಳನ್ನು 100 ml ನೀರಿನಲ್ಲಿ ವಿಲೀನಗೊಳಿಸಬೇಕು. ನಂತರ ಅದರಿಂದ 10 ml ದ್ರಾವಣ ತೆಗೆದುಕೊಂಡು 90 ಮಿಲಿಲೀಟರ್ ನೀರಿರುವ ಇನ್ನೊಂದು ಬೀಕರಿಗೆ ಹಾಕಬೇಕು. ಚಿತ್ರದಲ್ಲಿ ವೀಕ್ಷಿಸಿ. ನಂತರ ಅದರಿಂದ ಸುಮಾರು ಮತ್ತೆ 10 ಮಿಲಿಲೀಟರ್ನಷ್ಟು ದ್ರಾವಣವನ್ನು ತೆಗೆದುಕೊಂಡು 90 ಮಿಲಿಲೀಟರ್ ನೀರಿರುವಂತಹ ಮತ್ತೊಂದು ಬೀಕರಿಗೆ ಹಾಕಬೇಕು. ಇದೇ ರೀತಿ 5 ರಿಂದ 8 ಬಾರಿ ನಾವು ದ್ರಾವಣವನ್ನು ಸಾರರಿಕ್ತಗೊಳಿಸಿದಾಗ ನೀವು ಕೊನೆಯ ಬೀಕರ್ನಲ್ಲಿರುವಂತಹ ದ್ರಾವಣವನ್ನು ಇಲ್ಲಿ ವೀಕ್ಷಿಸಿದಾಗ ಅದು ಯಾವ ಬಣ್ಣದಲ್ಲಿದೆ ಮಕ್ಕಳೇ? ಅದು ಗುಲಾಬಿ ಬಣ್ಣದಲ್ಲಿದೆ. ನಾವು 5-6 ಬಾರಿ ಪುನರಾವರ್ತನೆ ಮಾಡಿದರೂ ಸಹ ಏನಾಗಿಲ್ಲ ಅದು. ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೊನೆಯ ಬೀಕರ್ನಲ್ಲಿರುವಂತಹ ನೀರಿನ ಬಣ್ಣವನ್ನು ಗಮನಿಸಿದಾಗ ಅಲ್ಲಿ ತಿಳಿಯಾದಂತಹ ಗುಲಾಬಿ ಬಣ್ಣ ಇರುವುದನ್ನು ನೀವು ನೋಡಬಹುದು. ಇದರಿಂದ ನಮಗೆ ತಿಳಿದು ಬರುವಂಥ ಅಂಶ ಏನೆಂದರೆ ದ್ರವ್ಯದ ಕಣಗಳು ತುಂಬ ಚಿಕ್ಕದಾಗಿರುತ್ತವೆ. ನೋಡಿ, ಪ್ರತಿ ಹಂತದಲ್ಲಿ ಕೂಡ ನಾವು ಸಾರರಿಕ್ತಗೊಳಿಸ್ತಾ ಹೋದ್ವಿ, ಆದರೂ ಸಹ ಅದು ಬಣ್ಣವನ್ನು ಕಳೆದುಕೊಂಡಿಲ್ಲ. ಬಣ್ಣವು ಇನ್ನೂ ಗೋಚರಿಸುತ್ತಿದೆ ನಮಗೆ. ಈ ಪ್ರಯೋಗವನ್ನು ನೀವು ಸಹ ಕೈಗೊಳ್ಳಬಹುದು. ಅಂದರೆ ಇದರಿಂದ ನಮಗೆ ತಿಳಿದು ಬರುವಂತಹ ಅಂಶ ಏನೆಂದರೆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಕೇವಲ ಒಂದು ಹರಳಿನಲ್ಲಿ ಮಿಲಿಯಾಂತರ ಸಂಖ್ಯೆಯ ಸಣ್ಣ ಕಣಗಳು ಕಂಡುಬರುತ್ತವೆ. ಇವು ವಿಭಜನೆ ಹೊಂದುತ್ತಾ ಅತ್ಯಂತ ಸಣ್ಣ ಕಣಗಳಾಗಿ ಮಾರ್ಪಟ್ಟಿವೆ. ಮಕ್ಕಳೇ, ಇದೇ ರೀತಿಯ ಚಟುವಟಿಕೆಯನ್ನು ನೀವು ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಬದಲು 2 ml ಡೆಟಾಲನ್ನು ಬಳಸಿಯೂ ಸಹ ಮಾಡಬಹುದು. ಇದೇ ರೀತಿಯಾಗಿ 5 ರಿಂದ 6 ಬಾರಿ ಸಾರರಿಕ್ತಗೊಳಿಸಿದಾಗಲೂ ಸಹ ಕೊನೆಯ ಬೀಕರಿನಲ್ಲಿ ಆ ಡೆಟಾಲ್ನ ವಾಸನೆಯನ್ನು ನೀವು ಗಮನಿಸಬಹುದು. ಅಂದರೆ ದ್ರವ್ಯದ ಕಣಗಳು ಅತ್ಯಂತ ಸೂಕ್ಷ್ಮವಾಗಿದ್ದು ನಮ್ಮ ಕಲ್ಪನೆಗೂ ಮೀರಿದಂತಹ ಅತ್ಯಂತ ಚಿಕ್ಕ ಕಣಗಳು ಎಂದು ತಿಳಿದು ಬರುತ್ತದೆ. ವಿದ್ಯಾರ್ಥಿಗಳೇ, ದ್ರವ್ಯದ ಮುಂದಿನ ಲಕ್ಷಣವೇನೆಂದರೆ
ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಲು ಒಂದು ಚಟುವಟಿಕೆಯನ್ನು ನೀವು ಇಲ್ಲಿ ಗಮನಿಸಬಹುದು. ನೀವೀಗಾಗಲೇ ಚಟುವಟಿಕೆ 1.1, 1.2 ಚಟುವಟಿಕೆಗಳನ್ನು ಗಮನಿಸಿದಾಗ ಉಪ್ಪು, ಸಕ್ಕರೆ ಅಥವಾ ಡೆಟಾಲ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ಗಳು ನೀರಿನಲ್ಲಿ ಸಮರೂಪವಾಗಿ ಹರಡಿಕೊಂಡಿರುತ್ತನ್ನು ನೀವು ನೋಡಿದ್ರಿ. ಅದೇ ರೀತಿ ನಾವು ಕಾಫಿ, ಚಹಾ ಅಥವಾ ನಿಂಬೆ ಹಣ್ಣಿನ ಪಾನಕ ತಯಾರಿಸುವಾಗ ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳುತ್ತವೆ. ಸಾಮಾನ್ಯವಾಗಿ ನೀವು ನೋಡಿರ್ತೀರ ಮಕ್ಕಳೇ, ನಿಂಬೆಹಣ್ಣಿನ ಪಾನಕ ತಯಾರಿಸ್ಬೇಕಾದ್ರೆ ಏನು ಮಾಡ್ತೀರಾ? ನೀರನ್ನು ತೆಗೆದುಕೊಳ್ತೀರಾ, ಅದಕ್ಕೆ ಸಕ್ಕರೆಯನ್ನು ಹಾಕ್ತೀರಾ, ಅದೇ ರೀತಿ ನಿಂಬೆಹಣ್ಣಿನ ರಸವನ್ನು ಹಾಕ್ತೀರಾ. ಇಲ್ಲಿ ಒಂದು ಬಗೆಯ ದ್ರವ್ಯದ ಕಣಗಳೇನಾಯಿತು, ಮತ್ತೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಏನಾಗುತ್ತೆ, ಖಾಲಿ ಜಾಗದಲ್ಲಿ ಸೇರಿಕೊಳ್ಳುತ್ತವೆ. ಇದರಿಂದ ನಮಗೆ ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಸ್ಥಳಾವಕಾಶ ಕಂಡುಬರುತ್ತದೆ ಎಂಬುದನ್ನು ತಿಳಿಯಬಹುದು. Right? What you're going to see is that as you notice the molecules of hydrogen with oxygen, with hydrogen, if you don't already know that, that's pretty much what water is. Right? Two hydrogens stuck to an oxygen. And if you go inside, you notice that they're not all stuck together. Each of it is stuck to each other, but in between there is so much space. Enough space for a miniature me to walk around and to stay. So what does that mean? Even though what you look at around you, it seems solid, right? Things that appear to be solid, things that our mind smudges over is solid. There are spaces in between them. And it is here, as you can see, the sugar molecules come in, stick. So what's really happening? The sugar does occupy space, but it occupies the space in between these molecules of water. ವಿದ್ಯಾರ್ಥಿಗಳೇ, ದ್ರವ್ಯದ ಮುಂದಿನ ಲಕ್ಷಣವೇನೆಂದರೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಅಂದರೆ ದ್ರವ್ಯದ ಕಣಗಳು ಚಲನಶಕ್ತಿಯನ್ನು ಹೊಂದಿರುತ್ತವೆ. ತಾಪ ಹೆಚ್ಚಿದಂತೆ ಕಣಗಳ ಚಲನಶಕ್ತಿಯೂ ಹೆಚ್ಚುತ್ತದೆ. ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನು ನಾವು ವಿಸರಣೆ ಎಂದು ಕರೆಯುತ್ತೇವೆ. ಮಕ್ಕಳೇ, ದ್ರವ್ಯದ ಈ ಗುಣಲಕ್ಷಣವನ್ನು ತಿಳಿಯಬೇಕಾದರೆ ಸರಳವಾದ ಒಂದು ಚಟುವಟಿಕೆಯನ್ನು ನೀವು ನಿಮ್ಮ ಅಧ್ಯಾಯದಲ್ಲಿರುವಂತಹ ಚಟುವಟಿಕೆ 1.3 ಹಾಗೂ 1.4 ಕೈಗೊಳ್ಳಬಹುದು. ತರಗತಿಯ ಒಂದು ಕೋಣೆಯ ಮೂಲೆಯಲ್ಲಿ ಒಂದು ಅಗರಬತ್ತಿಯನ್ನು ಹಾಗೆ ಇಟ್ಟಾಗ, ಹೊತ್ತಿಸಿಲ್ಲದ ಅಗರಬತ್ತಿಯನ್ನು ಇಟ್ಟಾಗ ನೀವು ಅದರ ವಾಸನೆಯನ್ನು ಗ್ರಹಿಸಬೇಕಾದ್ರೆ ಎಷ್ಟು ಹತ್ತಿರ ಹೋಗಬೇಕು? ಅದೇ ಅಗರಬತ್ತಿಯನ್ನು ಅಥವಾ ಊದಿನ ಕಡ್ಡಿಯನ್ನು ಹೊತ್ತಿಸಿದಾಗ ನೀವು ಸ್ವಲ್ಪ ದೂರದಲ್ಲಿ ಕುಳಿತಿದ್ದರೂ ಸಹ ಏನಾಗುತ್ತೆ, ನಿಮಗೆ ವಾಸನೆ ಬರುತ್ತದೆ ಅಲ್ವೇ? ಹಾಗಾದರೆ ಅಗರಬತ್ತಿಯನ್ನು ಹೊತ್ತಿಸಿದಾಗ ಯಾಕೆ ವಾಸನೆ ಬೇಗ ಬಂತು? ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಅಗರಬತ್ತಿ ಉರಿಯುತ್ತಿರುವುದನ್ನು ನೋಡುತ್ತಿದ್ದೀರಿ. ಇಲ್ಲಿ ಉಂಟಾಗ್ತಿರುವಂತಹ ಹೊಗೆಯಲ್ಲಿ ನೀವು ವಾಸನೆಯ ಕಣಗಳು ಚಲಿಸುತ್ತಿರುವುದನ್ನು ನೀವು ನೋಡಬಹುದು. ಅಗರಬತ್ತಿ ಒತ್ತಿಸಿದಾಗ ಯಾಕೆ ನಮಗೆ ವಾಸನೆ ಬೇಗ ಬರುತ್ತದೆ ಅಂದರೆ ಅಲ್ಲಿ ಕಣಗಳು ಚಲಿಸುತ್ತವೆ. ಈಗಾಗಲೇ ನಿಮಗೆ ತಿಳಿದ ಹಾಗೆ ತಾಪ ಹೆಚ್ಚಿದಂತೆ ಏನಾಗುತ್ತೆ, ಕಣಗಳ ಚಲನಶಕ್ತಿ ಹೆಚ್ಚಾಗುತ್ತದೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ. ಇಲ್ಲಿ ಅಗರಬತ್ತಿಯಲ್ಲಿರುವಂತಹ ಕಣಗಳು ಚಲಿಸುವುದರಿಂದ ನಮಗೆ ವಾಸನೆಯ ಅರಿವು ಉಂಟಾಗುತ್ತದೆ.
Here I'm using the ವಿದ್ಯಾರ್ಥಿಗಳೇ, ink, which is ದ್ರವ್ಯದ normally ಕಣಗಳು soluble in water. ನಿರಂತರ ಚಲನೆಯಲ್ಲಿರುತ್ತವೆ ಎಂಬುದಕ್ಕೆ We will check ಮತ್ತೊಂದು the rate of ಚಟುವಟಿಕೆಯನ್ನು diffusion ಗಮನಿಸಿ. at different temperatures. ನೀರಿರುವಂತಹ That's ಒಂದು why I'm ಬೀಕರಿಗೆ using ನಾವು cold and ಕೆಂಪು warm water. ಶಾಯಿಯನ್ನು ಹಾಕಿದಾಗ ಅದರ ಕಣಗಳು Now look ಹೇಗೆ at the movement of ಚಲನೆ each ಆಗುತ್ತವೆ molecules ಎಂಬುದನ್ನು ನೀವಿಲ್ಲಿ carefully. ಗಮನಿಸಬಹುದು. Liquid molecules have high kinetic energy. That's why they diffuse rapidly. ಹೀಗೆ This ದ್ರವ್ಯದ diffusion ಕಣಗಳು is controlled by the ನಿರಂತರ temperature. ಚಲನೆಯಲ್ಲಿರುತ್ತವೆ ಎಂಬುದನ್ನು You ನಾವು would see in warm ತಿಳಿಯಬಹುದು. water, the rate of diffusion is higher rapidly in warm water. The rate ವಿದ್ಯಾರ್ಥಿಗಳೇ, ಹಾಗೆ ನಿಮ್ಮ ಪಠ್ಯಪುಸ್ತಕದ ಚಟುವಟಿಕೆ 1.5ರಲ್ಲಿ ಗಮನಿಸಿದಂತೆ ಬಿಸಿ ಮತ್ತು ತಣ್ಣನೆಗೆ ಇರುವಂತಹ ನೀರಿರುವ 2 ಗಾಜಿನ ಲೋಟಗಳಿಗೆ ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ಹಾಕಿ ದ್ರಾವಣವನ್ನು ನಾವು ಕಲಕದೆ ಹಾಗೆ ಬಿಟ್ಟಾಗ ಯಾವ ಲೋಟದಲ್ಲಿರುವಂತಹ ನೀರು ಬೇಗನೆ ಕರಗುತ್ತದೆ ಅಂದರೆ ತಾಪ ಹೆಚ್ಚಿರುವಂಥ ನೀರಿನಲ್ಲಿ ಸುಲಭವಾಗಿ ಬೇಗನೆ ವಿಲೀನವಾಗುತ್ತದೆ. ಬಿಸಿ ನೀರು ಹೆಚ್ಚು ಬೇಗ ವಿಲೀನ ಮಾಡಿಕೊಳ್ಳುತ್ತದೆ ಎಂಬುದು ನಿಮಗೆ ತಿಳಿದಿದೆ. ಅಂದರೆ ಮಿಶ್ರಣಗೊಳ್ಳುವಂಥ ದರವು ತಾಪದೊಂದಿಗೆ ಬದಲಾಗುತ್ತದೆ. ಕಾರಣ ತಾಪ ಹೆಚ್ಚಿದಂತೆ ದ್ರವ್ಯದ ಕಣಗಳು ಹೆಚ್ಚು ವೇಗವಾಗಿ ಚಲಿಸುವುದಕ್ಕೆ ಪ್ರಾರಂಭಿಸುತ್ತವೆ. ತಾಪ ಹೆಚ್ಚಿದಂತೆ ಕಣಗಳ ಚಲನಶಕ್ತಿಯು ಹೆಚ್ಚಾಗುತ್ತದೆ ಎಂದು ನಾವು ಇದರಿಂದ ತಿಳಿಯಬಹುದು. ವಿದ್ಯಾರ್ಥಿಗಳೇ, ದ್ರವ್ಯದ ಮುಂದಿನ ಲಕ್ಷಣದ ಬಗ್ಗೆ ನಾವೀಗ ತಿಳಿಯೋಣ. ಮೂರನೆಯದಾಗಿ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ. ಮೊದಲನೇದಾಗಿ ನೀವು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶವು ಕಂಡುಬರುತ್ತವೆ ಎಂಬುದನ್ನು ನೋಡಿದ್ರಿ. ಹಾಗೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಎಂಬುದು ತಿಳ್ಕೊಂಡ್ರಿ. ಹಾಗೆ ಈಗ ಮೂರನೇದಾಗಿ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬುದನ್ನು ನಾವಿಲ್ಲಿ ಒಂದು ಚಟುವಟಿಕೆ ಮೂಲಕ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವಿಲ್ಲಿ ಚಿತ್ರದಲ್ಲಿ ಗಮನಿಸಿದಂತೆ ಇಲ್ಲಿ ವಿದ್ಯಾರ್ಥಿಗಳ ಗುಂಪನ್ನು ನೋಡುತ್ತಿದ್ದೀರಿ. ಹೀಗೆ ಸೂಚಿಸಿದಂತೆ ಶಾಲೆಯ ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳನ್ನು 4 ಗುಂಪುಗಳನ್ನಾಗಿ ಮಾಡಿ ನಾವು ಮಾನವ ಸರಪಳಿಯನ್ನು ರಚಿಸಿ ಈ ಆಟವನ್ನು ಆಡೋದ್ರ ಮೂಲಕ ದ್ರವ್ಯದ ಕಣಗಳ ಬಗ್ಗೆ ಆಕರ್ಷಣೆ ಮಾಡುತ್ತವೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಮೊದಲನೇ ಗುಂಪಿನವರು ತಮ್ಮ ಕೈಗಳನ್ನು ಪರಸ್ಪರ ಒಬ್ಬರಿಗೊಬ್ಬರು ಹಿಂಬದಿಯಿಂದ ಹಿಡಿದಿರಬೇಕು. ಚಿತ್ರದಲ್ಲಿ ತೋರಿಸಿದಂತೆ ನೃತ್ಯಗಾರರಂತೆ ಕೈಗಳನ್ನು ಬಂಧಿಸಿರಬೇಕು. ಹಾಗೆ ಎರಡನೇ ಗುಂಪಿನವರು ಕೈಗಳನ್ನು ಹಿಡಿದು ಮಾನವ ಸರಪಳಿಯನ್ನು ರಚಿಸಿರಬೇಕು. ಹಾಗೆ ಮೂರನೆಯವರು ಪರಸ್ಪರ ಒಬ್ಬರಿಗೊಬ್ಬರು ತಮ್ಮ ಬೆರಳುಗಳಿಂದ ತುದಿಗಳನ್ನು ತಾಕಿಸುವಷ್ಟು ಮಾತ್ರ ಸರಪಳಿಯನ್ನು ರಚಿಸಿರಬೇಕು. 4ನೇ ಗುಂಪಿನ ವಿದ್ಯಾರ್ಥಿಗಳು ಸುತ್ತಮುತ್ತ ಓಡಾಡಿ ಈ 3 ಗುಂಪಿನ ಮಾನವ ಸರಪಳಿಗಳನ್ನು ಒಂದಾದ ಮೇಲೊಂದರಂತೆ ಸರಪಳಿಯನ್ನು ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಚಿಕ್ಕ ಚಿಕ್ಕ ಗುಂಪುಗಳಾಗಿ ತುಂಡರಿಸಲಿ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ನೋಡ್ತಿರುವಂತಹ ಚಿತ್ರದಲ್ಲಿ ಕೈಗಳನ್ನು ಹೇಗೆ ನೃತ್ಯಗಾರರು ಹಿಂಬದಿಯಿಂದ ಬಂಧಿಸಿರುತ್ತಾರೆ ಎಂಬುದನ್ನು ನೀವು ನೋಡಿರ್ತೀರಿ. ಹಾಗಾದರೆ ಯಾವ ಗುಂಪಿನ ವಿದ್ಯಾರ್ಥಿಗಳನ್ನು ನಾವು ಸುಲಭವಾಗಿ ಮಾನವ ಸರಪಳಿಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ವಿಂಗಡಿಸ್ಬೋದು ಅಂದರೆ 2ನೇ ಗುಂಪಿನವರನ್ನು ಹಾಗೂ 3ನೇ ಗುಂಪಿನವರನ್ನು ಸುಲಭವಾಗಿ ತುಂಡರಿಸ್ಬೋದು. ಏಕೆಂದರೆ ಅವರು ಕೇವಲ ತುದಿಗಳಲ್ಲಿ ಮಾತ್ರ ಹಿಡಿದುಕೊಂಡಿರ್ತಾರೆ, ಸುಲಭವಾಗಿ
ಆಕರ್ಷಣೆ ಕಡಿಮೆ ಇರೋದ್ರಿಂದ ಅಲ್ಲಿ ನಾವು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ನಾವು ಅವರನ್ನು ವಿಭಾಗಿಸ್ಬೋದು. ಎರಡನೇ ಗುಂಪಿನವರನ್ನು ಸ್ವಲ್ಪ ಮಟ್ಟಿಗೆ ನಾವು ಶಕ್ತಿಯನ್ನು ಪ್ರಯೋಗ ಮಾಡಿ ಅವರನ್ನು ಸಹ ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ವಿಭಾಗಿಸ್ಬೋದು. ಆದರೆ ಮೊದಲನೇ ಗುಂಪಿನವರಾದಂಥ ಈ ನೃತ್ಯಗಾರರ ಒಂದು ಗುಂಪನ್ನು ಸುಲಭವಾಗಿ ನಾವು ಬಿಡಿಸಲಿಕ್ಕೆ ಅಥವಾ ಸರಪಳಿಗಳನ್ನು ತುಂಡರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಅವರು ಹಿಡಿದುಕೊಂಡಿರುವಂಥ ಕೈಗಳ ನಡುವೆ ಅಲ್ಲಿ ತುಂಬ ಆಕರ್ಷಣೆ ಹೆಚ್ಚಾಗಿರುತ್ತದೆ. ಹೀಗೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬುದನ್ನು ನಾವು ಈ ಒಂದು ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಎಂಬುದನ್ನು ನಾವು ಮತ್ತೊಂದು ಚಟುವಟಿಕೆಯಿಂದ ನಾವಿಲ್ಲಿ ತಿಳಿಯಬಹುದು. ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್, ಹಾಗೆ ಸೀಮೆ ಸುಣ್ಣದ ಒಂದು ತುಂಡನ್ನು ಇಟ್ಟಿದ್ದೀವಿ. ಹಾಗೆ ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಬೋದು ಅಥವಾ ಒಂದು ಚಮಚ, ಸ್ಟೀಲ್ ಚಮಚವನ್ನು ತೆಗೆದುಕೊಂಡು ಇದರಲ್ಲಿ ನೀವು 3ರಲ್ಲಿ ಸುತ್ತಿಗೆಯಿಂದ ಹೊಡೆಯುವ, ಕತ್ತರಿಸುವ ಅಥವಾ ಎಳೆಯುವ ಮೂಲಕ ತುಂಡರಿಸಲು ಈ 3ಅನ್ನು ಪ್ರಯತ್ನಿಸಿದಾಗ ಸುಲಭವಾಗಿ ನಾವು ಯಾವ ವಸ್ತುವನ್ನು ಕತ್ತರಿಸಬಹುದು? ರಬ್ಬರನ್ನು ನಾವು ಸುಲಭವಾಗಿ ಎಳೆಯೋದ್ರ ಮೂಲಕ ಸುಲಭವಾಗಿ ಇದನ್ನು ನಾವು ಕತ್ತರಿಸ್ಬೋದು. ಹಾಗೆಯೇ ಸೀಮೆ ಸುಣ್ಣದ ಪುಡಿಯನ್ನು ಸಹ ಸುಲಭವಾಗಿ ತುಂಡರಿಸ್ಬೋದು. ಆದರೆ ಈ ಚಮಚವನ್ನು ಸುಲಭವಾಗಿ ನಾವು ತುಂಡರಿಸಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ಇಲ್ಲಿರುವಂತಹ ಕಣಗಳ ನಡುವೆ ಗರಿಷ್ಠ ಪ್ರಮಾಣದ ಆಕರ್ಷಣ ಬಲ ಇರುತ್ತದೆ. ಅಂದರೆ ಈ ವಸ್ತುವು ಗರಿಷ್ಠ ಪ್ರಮಾಣದ ಬಲದಿಂದ ಬಂಧಿಸಲ್ಪಟ್ಟಿದೆ. ಆದರೆ ರಬ್ಬರ್ ಮತ್ತು ಈ ಸೀಮೆ ಸುಣ್ಣದಲ್ಲಿ ಇರುವಂತಹ ಕಣಗಳ ನಡುವೆ ಆಕರ್ಷಣ ಬಲ ಬಹಳ ಕಡಿಮೆ ಇರುತ್ತದೆ. ನೋಡಿ, ರಬ್ಬರ್ ತುಂಡನ್ನು ಸುಲಭವಾಗಿ ನಾವು ಈ ಎಳೆಯೋದ್ರ ಮೂಲಕ ಸುಲಭವಾಗಿ ಇಲ್ಲಿ ನಾವು ರಬ್ಬರ್ ಎಳೆಯೋದ್ರ ಮೂಲಕ ನಾವು ಇದನ್ನು ಕತ್ತರಿಸಿದ್ವಿ. ಹೀಗೆ ದ್ರವ್ಯದ ಕಣಗಳ ನಡುವೆ ಪರಸ್ಪರ ಆಕರ್ಷಣೆ ಇರುತ್ತದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ವಿದ್ಯಾರ್ಥಿಗಳೇ, ಮತ್ತೊಂದು ಚಟುವಟಿಕೆಯನ್ನು ನೀವು ಗಮನಿಸುವುದಾದರೆ ಇಲ್ಲಿ ನೀರಿನ ಧಾರೆಯನ್ನು ನಾವು ತುಂಡರಿಸಲು ಸಾಧ್ಯವಿಲ್ಲ. ಇಲ್ಲೂ ಸಹ ನೀರಿನ ಕಣಗಳ ನಡುವೆ ಏನಿದೆ, ಆಕರ್ಷಣೆ ಬಲ ಇದೆ.